ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿನ ಪ್ಲಮ್ ಅಂತಕ್ಕಂಥ ಹಣ್ಣಿನ ಕುರಿತಾಗಿ ಮಾತನಾಡೋಣ. ಏನಿದು ಪ್ಲಮ್ ಅಂತ ಹೇಳಿದ್ರೆ, ಪ್ಲಮ್ ಅಂತಕ್ಕಂಥದ್ದು ಈ ರೀತಿ ಕಾಣುತ್ತೆ. ಪ್ಲಮ್ ಅಂತಕ್ಕಂಥದ್ದು ಎಲ್ಲಿ ಟೆಂಪ್ರೇಚರ್ ತುಂಬ ಕಡಿಮೆ ಇರ್ತದೆ, ಹಿಮಾಲಯ ಅಥವಾ ಹಿಮಾಚಲ್ ಪ್ರದೇಶ ಅಥವಾ ನಾರ್ತ್ ಈಸ್ಟರ್ನ್ ರೀಜನ್ನು, ಹಿಮದ ಕೆಳಗಡೆ ಬೆಳೀತಕ್ಕಂಥದ್ದು ನಮ್ಮ ದೇಶದಲ್ಲಿ ಬೆಳೀತದಾ? ಹೌದು, ನಮ್ಮ ಹಿಮಾಲಯದ ಭಾಗದಲ್ಲಿ ಬೆಳೀತದೆ. ಹಾಗಾದರೆ ನಮ್ಮ ರಾಜ್ಯದಲ್ಲಿ ಬೆಳೀತದಾ? ಹೌದು, ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕೋಲ್ಡ್ ಇದೆ, ಮಡಿಕೇರಿ ಇರ್ಬೋದು, ತುಂಬ ಎಲ್ಲಿ ಕೋಲ್ಡ್ ಇರ್ತದೆ, ಇವನ್ ಊಟಿಯಲ್ಲಿ ತುಂಬ ಚೆನ್ನಾಗಿ ಬೆಳೀತದೆ. ಇದನ್ನು ನಾವು ಉಪಯೋಗ ಮಾಡ್ಕೋಬೇಕು. ಇದ್ರ ಬಗ್ಗೆ ಅರ್ಥ ಮಾಡಿಕೊಂಡು, ಆಮೇಲೆ ಇದು ತುಂಬ ಬೆಲೆ ಇದೆ ಇವತ್ತಿನ ದಿನ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು, ಇಂಡಸ್ಟ್ರಿ ಬೆಳೀತಾ ಇರೋದ್ರಿಂದ ಇದನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದನ್ನು ಕೂಡ ನೋಡೋಣ. ಮೊದಲನೇದಾಗಿ ನೋಡಿ, ಪ್ಲಮ್ ಅಂತ ಹೇಳಿದರೆ ಸ್ಟೋನ್ ಫ್ರೂಟ್ ಅಂತೂ ಹೇಳ್ತಾರೆ ಇದಕ್ಕೆ, ಅಥವಾ ಇದ್ರ ಮೇಲೆ ಒಂದು ವ್ಯಾಕ್ಸಿಂಗ್ ಬರುತ್ತೆ. ಇದು ಹಣ್ಣು ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಪೌಡ್ರಿಶ್ ಆಗಿ ಆಮೇಲೆ ವ್ಯಾಕ್ಸಿಂಗ್ ಆಗುತ್ತೆ, ಅಥವಾ ಮೇಣ ಬಂದ ಥರ ಆಗುತ್ತೆ ಈ ಹಣ್ಣಿನ ಮೇಲೆ. ಅದು ಆದ್ದರಿಂದ ವೆಕ್ಸ್ ಫ್ರೂಟ್ ಅಂತೂ ಹೇಳ್ತಾರೆ, ಅಥವಾ ಸ್ಟೋನ್ ಫ್ರೂಟ್ ಅಂತ ಹೇಳ್ತಾರೆ. ಸ್ಟೋನ್ ಫ್ರೂಟ್ ಹೇಳೋದು ಯಾಕೆ ಅಂತ ಹೇಳಿದರೆ, ಇದನ್ನು ಬಾಯಿನ ಕಚ್ಚಿತು ಅಂತಂದರೆ ಇದು ಕಲ್ಲು ಸಿಕ್ಕಂಗೆ ಸಿಗುತ್ತೆ ಬಾಯಿಗೆ, ಇದರೊಳಗಡೆ ಇರ್ತಕ್ಕಂಥ ಬೀಜ. ಆದ್ದರಿಂದ ಇದನ್ನು ಸ್ಟೋನ್ ಫ್ರೂಟ್ ಅಂತ ಹೇಳ್ತಾರೆ. ಇದನ್ನು ಸ್ಟೋನ್ ಫ್ರೂಟು ಇದು, ಮತ್ತು ಸ್ಟೋನ್ ಫ್ರೂಟ್ ಆರ್ ದೋಸ್ ದಟ್ ಹ್ಯಾವ್ ಲಾರ್ಜ್ ಆ್ಯಂಡ್ ಹಾರ್ಡ್ ಸ್ಟೋನ್. ಇದು ತುಂಬ ಲಾರ್ಜ್ ಇದ್ದು ಹಾರ್ಡ್ ಇರುತ್ತೆ, ಮತ್ತು ಇದನ್ನು ಓಪನ್ ಮಾಡಿ ಇದ್ರೊಳಗಡೆ ಇರ್ತಕ್ಕಂತಹ ಏನು ಆಯಿಲ್ ಇದೆ ಅದನ್ನ ಮೆಡಿಸಿನಲ್ ಪರ್ಪಸ್ ಕೂಡ ಯೂಸ್ ಮಾಡ್ತಾರೆ. ಬಟ್ ತಿನ್ನೋರು ಈ ಬೀಜಗಳನ್ನ ಬಿಸಾಡಿ ಮೇಲಿನ ಭಾಗ ಪಲ್ಪ್ ಏನಿದೆ ಸೆಂಟ್ರಲ್ಲಿ ಅದನ್ನು ಮಾತ್ರ ತಿಂತಾರೆ. ಸಿಪ್ಪೆ ಮತ್ತು ಇದನ್ನು ಬಿಸಾಡ್ತಾರೆ. ಬಟ್ ಆ್ಯಕ್ಚುಲಿ ಅವು ಎರಡೂ ಮೆಡಿಸಿನಲ್ ಪರ್ಪಸ್ ತುಂಬ ಬೆಲೆಯುಳ್ಳಂತಕ್ಕದ್ದು ಅಂಥದ್ದನ್ನು ಹೇಳ್ತಾ ಮುಂದುವರಿಯೋಣ. ಈಗ ನೋಡಿ, ಪ್ಲಮ್ ಕಮ್ ಫ್ರಾಮ್ UK. ಆ್ಯಕ್ಚುಲಿ ಏನು ಅಂತ ಹೇಳಿದರೆ, ಯುನೈಟೆಡ್ ಕಿಂಗ್ಡಮ್ ಅಂತೇನು ಹೇಳ್ತೀವಿ, ಎಲ್ಲಿಂದ ನಮ್ಮ ದೇಶವನ್ನು ಆಳಲಿಕ್ಕೆ ಪರಕೀಯರು ಬಂದರು ಆ ದೇಶ, ಇಲ್ಲಿ ನೋಡಿ ವ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಇದೇ ಅದು ವ್ಯಾಕ್ಸ್. ಈ ಥರ ಹಣ್ಣು ಆಗ್ತಿರ್ಬೇಕಾದ್ರೆ ಈ ಥರ ಮೇಲೆ ಒಂಥರ ಪೌಡ್ರಿಶ್ ಇದು ಬರುತ್ತೆ, ನ್ಯಾಚುರಲ್ ಸಹಜವಾಗೇ ಬರುತ್ತೆ. ಆದ್ದರಿಂದ ಅದನ್ನು ಏನು ಅಂದರೆ ವ್ಯಾಕ್ಸ್ ಫ್ರೂಟ್ ಅಂತಲೂ ಹೇಳ್ತಾರೆ. ಇರಲಿ, ಇದನ್ನು ನಮ್ಮ ದೇಶವನ್ನು ಆಳಕ್ಕೆ ಬಂದಂತಹ ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟಿಷರ ದೇಶದಲ್ಲಿ ಇಂಟ್ರಡ್ಯೂಸ್ ಇದ್ದಿದ್ದು, ಅಂದರೆ ಅಲ್ಲಿ ಬೆಳೀತಕ್ಕಂಥದ್ದು. ಮತ್ತು ಇದು ಟ್ರೀ ಅಂದರೆ ಇದು ಆ್ಯಕ್ಚುಲಿ ಮನುಷ್ಯನ ಹೈಟ್ಗಿಂತ ಸ್ವಲ್ಪ ಜಾಸ್ತಿ ಬರುತ್ತಷ್ಟೇ, ಅಷ್ಟೇ ಅದಕ್ಕೆ ಸೂಟೇಬಲ್ ಇರೋದು. ಅದಕ್ಕಿಂತ ದೊಡ್ಡದಾಗಿ ಬೆಳೆಯುತ್ತೆ ವೈಲ್ಡ್ ಇರೋದು, ಏನು ದೇಸಿ ಇರ್ತಕ್ಕಂಥದ್ದು. ಬಟ್ಟು ಎಕನಾಮಿಕಲಿ ಫೀಸಿಬಲ್ ಅಲ್ಲ, ಆರ್ಥಿಕವಾಗಿ ನೋಡಬೇಕು ಅಂತ ಹೇಳಿದರೆ ಇಷ್ಟೇ ಹೈಟ್ ಇರೋದು. ತುಂಬ ನನ್ನ ಪ್ಲ್ಯಾಂಟನ್ನು ಕೂಡ ತೋರಿಸ್ತೇನೆ, ಮನುಷ್ಯನಿಗಿಂತ ಸ್ವಲ್ಪ ಹೈಟಾಗಿ ಬಂದರೆ ಒಳ್ಳೆಯದು. ಚೆರ್ರಿ ಪ್ಲ್ಯಾಂಟ್ ನೋಡಿರ್ತೀರಿ, ಅಥವಾ ಬೇರೆ ಬೋರೆ ಹಣ್ಣು, ಅಥವಾ ಏನು ಹಳ್ಳಿಗಳಲ್ಲೆಲ್ಲ ಬಾರೆಹಣ್ಣು ಅಂತ ಹೇಳ್ತಾರಲ್ಲ, ಅಷ್ಟೇ ಇರುತ್ತೆ ಇದು. ಆಮೇಲೆ ಈ ಫ್ರೂಟ್ ಬಂದು ಟ್ರೀ ರೂಪದಲ್ಲಿರುತ್ತೆ. ಒಳಗಡೆ ಮಿಡ್ಲಲ್ಲಿ ಸ್ಟೋನ್ಗಳು ಅಥವಾ ಬೀಜ ಇರುತ್ತೆ, ತುಂಬ ಹಾರ್ಡಾಗಿರುತ್ತೆ ಅಂತಕ್ಕಂಥದ್ದು. ಮತ್ತು ಇದರಲ್ಲಿ ಸುಮಾರು ಟೈಪ್ಸ್ ಇದ್ದಾವೆ, ಬೇಸ್ಡ್ ಆನ್ ಕಲರ್, ಬೇಸ್ಡ್ ಆನ್ ಎಲ್ಲಿ ಬೆಳೀತಾರೆ, ಎಲ್ಲಿ ಮತ್ತು ಕಲರ್ ಏನಿದೆ ಅಂತಕ್ಕಂಥದ್ರ ಮೇಲೆ ಬೇರೆ ಬೇರೆ ಥರನಾದಂಥದ್ದಿದ್ದಾವೆ. ತುಂಬ ಡೀಪಾಗಿ ಹೇಳೋದು ಬೇಡ, ಯಾಕಂತ ಹೇಳಿದರೆ ಇಂಟ್ರೆಸ್ಟ್ ಇದ್ದವರು ಕಮೆಂಟಲ್ಲಿ ತಿಳಿಸಿದರೆ ಅವರು ಡೀಪಾಗಿ ಸಸಿಗಳು ಎಲ್ಲಿ ಸಿಗ್ತವೆ, ಬೀಜ ಎಲ್ಲಿ ಸಿಗ್ತದೆ, ಟೆಂಪ್ರೇಚರ್ ಹೆಚ್ಚಿಗೆ ಇದ್ದರೂ ಕೂಡ ಹೇಗೆ ಬೆಳಿಬೇಕು, ಪ್ರತಿಯೊಂದನ್ನು ಚರ್ಚೆ ಮಾಡೋಣ. ಆದರೆ ಕಮೆಂಟಲ್ಲಿ ತಿಳಿಸಿದಾಗ ಮೊದಲು ನೋಡೋಣ, ವಿಕ್ಟೋರಿಯಾ, ಓಪಲ್, ಝಾರ್ ಅಂತಕ್ಕಂಥ 3 ವೆರೈಟಿ ತುಂಬ ಫೇಮಸ್ ಇದರಲ್ಲಿ. ನಂತರ ನೋಡಿ, ಇಲ್ಲಿ ನಾನು ವ್ಯಾಕ್ಸ್ ಹೇಳಿದ್ನಲ್ಲ, ಅದೇ ಇದು ಹಾರ್ವೆಸ್ಟಿಂಗ್ ಆಗಬೇಕಾದ್ರೆ ಈ ಥರ ಮೇಲೆ ಒಂದು ಪದರ ಮೇಣದ ಥರ ಬಂದಿರುತ್ತೆ. ಆ ಬಂದಿರೋದನ್ನು ನೋಡಿಕೊಂಡು ಇದನ್ನು ನಾವೇನು ಮಾಡಬೇಕು, ಗಿಡದಿಂದ ಕಿತ್ಕೋಬೇಕಾಗತ್ತೆ. ಕಿತ್ಕೊಂಡು ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ, ಕೊಯ್ಲು ಮಾಡ್ಕೋಬೇಕಾಗುತ್ತೆ. ಏನು ಅಂತ ಹೇಳಿದರೆ, ಇದು ಆಗಸ್ಟು ಅಕ್ಟೋಬರಲ್ಲಿ ಬರುತ್ತೆ ಇಳುವರಿ, ಆಯಿತಾ. ಇದನ್ನು ಏನು ಮಾಡ್ತಾರೆ, ಎದಕ್ಕೆ ಬಳಸ್ತಾ ಇದ್ದಾರೆ ಅಂತ ಹೇಳಿದರೆ, ಮೊದಲು ಜಾಮು, ಜೆಲ್ಲಿಗಳಲ್ಲಿ, ಸ್ವೀಟ್ಗಳಲ್ಲಿ, ಕೇಕ್ಗಳಲ್ಲಿ ಎಲ್ಲದರಲ್ಲೂ ಬಳಸ್ತಾರೆ. ಇದರದ್ದು ಫ್ಲೇವರ್ ಬಂದು ತುಂಬ ಚೆನ್ನಾಗಿರುತ್ತೆ, ಸ್ವೀಟಿಶ್ ಬರುತ್ತೆ. ಸ್ವಲ್ಪ ಖಟ್ಟ ಮಿಠ ಅಂತ ಹೇಳ್ಬೋದು, ಹುಳಿ ಕೂಡ ಇರುತ್ತೆ. ಇದನ್ನು ರಾ ಆಗಿ ತಿನ್ಬೋದು, ಅಥವಾ ಬೇರೆ ಬೇರೆ ಡಿಶಸ್ಸಲ್ಲಿ ಯೂಸ್ ಮಾಡ್ತಾರೆ. ಯೂಶ್ವಲಿ ಲಿಕ್ಕರಲ್ಲಿ ತುಂಬ ಯೂಸ್ ಮಾಡ್ತಾರೆ. ಇದರಿಂದನೇ ಒಂದು ಸೆಲ್ವಿದಾರ್ ಅಂತಕ್ಕಂಥ ಒಂದು ಲಿಕ್ಕರ್ ಕೂಡ, ಅಂದರೆ ಇದು ತಯಾರು ಮಾಡಲಾಗ್ತದೆ. ಅದು ಎಷ್ಟು ಕಾಸ್ಟ್ಲಿ ಅಂತ ಹೇಳಿದ್ರೆ ತುಂಬ ಕಾಸ್ಟ್ಲಿ, ಅದು ಸಿಗೋದು ಕಡಿಮೆ, ಮಿಲಿಯನಿಯರ್ಸ್ ಮಾತ್ರ ಕುಡಿತಕ್ಕಂಥ ಪೇಯ. ಸೊ ಈಗ ನಮಗೆ ಗೊತ್ತಾಯಿತು ಇಂಡಸ್ಟ್ರಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದು ಅಲ್ವಾ. ನೆಕ್ಸ್ಟ್ ಇದನ್ನು ಪ್ರೂನ್ಸ್ ಅಂತ ಮಾಡಿರ್ತಾರೆ. ನಮ್ಮದೆಲ್ಲ ಉತ್ತತ್ತಿ ಮತ್ತು ಇದು ಬರುತ್ತಲ್ಲ, ಡ್ರೈ ಫ್ರೂಟ್ಸ್ನ ಸ್ಟೋರ್ ಮಾಡಿಡೋದು, ಆ ಥರ ಇದನ್ನು ಸ್ಟೋರ್ ಮಾಡಿರ್ತಾರೆ. ಅಂದರೆ ಇದನ್ನು ಒಣಗಿಸಲಾಗ್ತದೆ ನೆರಳಲ್ಲಿ, ಹೈಯೆಸ್ಟ್ ಟೆಂಪ್ರೇಚರಲ್ಲಿ ಒಣಗಿಸಿದಾಗ ನೀರಿನ ಅಂಶ ಎಲ್ಲ ಹೋಗುತ್ತೆ, ಸಿಕ್ಕಾಪಟ್ಟೆ ಸ್ವೀಟ್ ಆಗಿರುತ್ತೆ.
ತುಂಬ ಚೆನ್ನಾಗಿರುತ್ತೆ. ಇದನ್ನು ಈಗ ಸೌದಿ ಅಂತ ಕಂಟ್ರೀಸ್ಗಳಲ್ಲಿ ಡ್ರೈ ಫ್ರೂಟ್ಸು ಈ ಹಬ್ಬ ಏನು ಬಂದಿದೆ, ಆ, ಈಗ ನಮ್ಮ ಇದ್ರದ್ದು ಮುಸ್ಲಿಂ ಬಾಂಧವರ ಹಬ್ಬ ಏನಿರ್ತದೆ ಅವುಗಳಲ್ಲಿ ತುಂಬ ಬಳಸಲಾಗ್ತದೆ. ತುಂಬ ಕಾಸ್ಟ್ಲಿ ಅಂತ ಹೇಳ್ಬೋದು. ಸೊ ನಮ್ಮ ದೇಶದಲ್ಲಿ ಟೆಂಪ್ರೇಚರ್ ಹೈಯೆಸ್ಟ್ ಇರೋದ್ರಿಂದ ಅಲ್ಲಿಂದ ನಾವು ಎಲ್ಲಿ ಬೆಳೀತದೋ, ಈಗ ನಮ್ಮ ದೇಶದ ಹಿಮಾಲಯದಲ್ಲಿ ಬೆಳೆದ್ರೆ ಇಲ್ಲಿ ನಾವು ತರಿಸ್ಕೊಂಡು ಇದನ್ನು ಪ್ರೂನಿಂಗ್ ಅಥವಾ ಪ್ರೂನ್ಸ್ ಮಾಡಿಬಿಟ್ಟು ನಾವು ಮಾರಾಟ ಮಾಡ್ಬೋದು. ಅದು ಕೂಡ ಒಂದು ಉದ್ಯಮವಾಗಿ ಇವತ್ತಿನ ದಿನ ಬೆಳೀತಾ ಇದೆ. ಪೂರ್ಣವಾಗಿ ಡ್ರೈ ಆಗಿರುತ್ತೆ. ಬಟ್ ಏನು ಅಂದರೆ ಇದರಲ್ಲಿ ಬೀಜ ತೆಗೆದಿರ್ತಾರೆ. ಓನ್ಲಿ ಎಷ್ಟು ತಿನ್ನೋಕ್ಕೆ ಸಾಧ್ಯ ಇದೆಯೋ ಅಷ್ಟೇ ಇರ್ತದೆ. ಈವನ್ ಇದರ ಸಿಪ್ಪೆ ಹಿಡ್ಕೊಂಡು ಎಲ್ಲವನ್ನು ತಿನ್ಬೋದು. ಇದು ಹಣ್ಣಿದ್ದಾಗ ಅಂದರೆ ಪ್ರೂನ್ಸ್ ಮಾಡದೇ ಇದ್ದಾಗ ಕೇವಲ ನಾವು ಒಳಗಿನ ಪಲ್ಪು ಅಥವಾ ತಿರುಳನ್ನು ಮಾತ್ರ ತಿಂದ್ಬಿಟ್ಟು ಸಿಪ್ಪೆ ಮತ್ತು ಬೀಜವನ್ನು ಎಸಿಲಾಗ್ತದೆ. ಬಟ್ ಪ್ರೂನ್ಸ್ದು ಕಂಪ್ಲೀಟಾಗಿ ತಿನ್ಬೋದು ಅಂತಕ್ಕಂಥದ್ದು. ಆಯಿತಾ? ಇದು ಯಾವ ಫ್ರೂಟನ್ನು ಹೋಲುತ್ತೆ, ಯಾರೂ ಒಮ್ಮೆನೂ ನೋಡದೇ ಇರತಕ್ಕಂಥವ್ರಿಗೆ ಹೇಳಬೇಕು ಅಂತ ಹೇಳಿದ್ರೆ ಯಾವ ಫ್ರೂಟನ್ನು ಹೋಲುತ್ತೆ ಅಂದರೆ ಪೀಚ್ ಅಂತ ಇದೆ. ಪೀಚ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಯಾರೋ ಕಾಮೆಂಟ್ಸಲ್ಲಿ ತಿಳಿಸಿದ್ರೆ ಅದನ್ನು ಕೂಡ ಲಿಂಕನ್ನು ಶೇರ್ ಮಾಡಲಾಗ್ತದೆ. ಪೀಚ್ ಅಂತಕ್ಕಂಥದ್ದು ಆ ಫ್ರೂಟು ಈ ಥರ ಇದೆ. ಅದು ಕೂಡ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರ್ತಕ್ಕಂಥ 10ರ ಒಳಗಡೆ ಇರ್ತಕ್ಕಂಥ ಟೆಂಪ್ರೇಚರ್ ಎಲ್ಲೆಲ್ಲಿದೆ ಹಿಮಾಲಯ ಬೆಲ್ಟು ಅಲ್ಲಿ ಬೆಳೀತದೆ. ಬಟ್ ಇದು ಕೂಡ ತುಂಬ ಬೆಲೆ ಇರ್ತಕ್ಕಂಥ ಹಣ್ಣು. ಲೀಚಿ ಥರ ಅಂದರೆ ಒಳಗಡೆ ಬೀಜ ಇದ್ದು ಹೊರಗಡೆ ತಿರುಳನ್ನು ತಿಂತಕ್ಕಂಥದ್ದು. ನಮ್ಮ ಏನು ಮ್ಯಾಂಗೋ ಅಥವಾ ಮಾವನ್ನು ಎಲ್ಲರೂ ನೋಡಿರ್ತಾರೆ. ಸೇಮ್ ಅದನ್ನು ಒಳಗಡೆ ಒಂದು ಇದು ಇರುತ್ತೆ, ಗುಟ್ಲಿ ಅಥವಾ ಒಂದು ಬೀಜ ಇರುತ್ತೆ, ಸುತ್ತ ತಿರುಳಿರುತ್ತೆ. ತಿರುಳನ್ನು ಮಾತ್ರ ತಿಂತೀವಿ. ಆಪ್ರಿಕಾಟ್ ಇದ್ರ ಕೂಡ ಚರ್ಚೆ ಮಾಡಿದ್ದೀನಿ. ತಿಳಿಸಿದಲ್ಲಿ ನಾನು ಅದನ್ನು ತಮಗೆ ಕಮೆಂಟಲ್ಲಿ ಆಪ್ರಿಕಾಟ್ ಬಗ್ಗೆ ತಿಳಿಬೇಕು ಅಂತ ಹೇಳಿದರೆ ತಮಗೆ ಅದರದ್ದು ಲಿಂಕನ್ನು ಶೇರ್ ಮಾಡ್ತೀನಿ. ಚೆರ್ರಿ ಥರ ಕಾಣುತ್ತೆ. ಅಂದರೆ ಇದು ಸಿಮಿಲರ್ ಹೋಲುತ್ತೆ ಅಂತಕ್ಕಂಥದ್ದು. ಡ್ಯಾಮ್ಸನ್ಸ್ ಅಂತ ಇದ್ದಾವೆ, ಅದನ್ನು ಹೋಲುತ್ತೆ ಇದು ಅಂತಕ್ಕಂಥದ್ದು. ಏನು ಮಧ್ಯದಲ್ಲಿ ಏನಿರ್ತದೆ, ಸ್ಟೋನ್ ಇರ್ತದೆ ಅಥವಾ ಒಂದು ಬೀಜ ಇರ್ತದೆ ಅಂತಕ್ಕಂಥದ್ದು. ಒಟ್ಟಾರೆಗೆ ಹೇಳಬೇಕು ಅಂತ ಹೇಳಿದರೆ ಪ್ಲಮ್ಸು ತುಂಬ ಪೋಷಕಾಂಶಗಳ ಸಾಗರ ಅಂತ ಹೇಳ್ಬೋದು. ಆದ್ದರಿಂದ ಇದನ್ನು ಸಿಕ್ಕಾಪಟ್ಟೆ ಡಿಮ್ಯಾಂಡಲ್ಲಿ ಬೆಳೀತಾರೆ. ಎಸ್ಪೆಷಲಿ ಕಾಸ್ಟ್ಲಿ ಡ್ರಿಂಕ್ಸು, ಕಾಸ್ಟ್ಲಿ ಜಾಮ್ಸು, ಕಾಸ್ಟ್ಲಿ ಇದರಲ್ಲಿ ಪ್ರೂನ್ಸನ್ನ ಇದನ್ನು ಯೂಸ್ ಮಾಡಲಾಗ್ತದೆ. ಹಾಗಾಗಿ ನಿಮಗೆ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಸುಮಾರಷ್ಟು ಜನ ಪ್ಲಮ್ ಬಗ್ಗೆ ನೋಡಿರಲ್ಲ ಅಥವಾ ತಿಳ್ಕೊಂಡಿರಲ್ಲ, ಅಥವಾ ಅದನ್ನು ಅದಕ್ಕೂ ಬೆಲೆ ಇದೆ, ಅದನ್ನು ನಾವು ಮಾಡಿ ಮಾರಾಟ ಮಾಡ್ಬೋದು. ಇವಾಗ ನೋಡಿ ನಮ್ಮಲ್ಲಿ ಹೋಳಿ ಹಬ್ಬ ಇರುತ್ತೆ. ಹೋಳಿ ಹಬ್ಬ ಬೇಡ, ರಾಖಿ ಹಬ್ಬನೇ ಇದೆ. ಚೈನಾ ನೋಡಿ, ನಾವು ಒಂದಿನ ವರ್ಷದಲ್ಲಿ ಒಂದಿನ ಆಚರಿಸೋ ರಾಖಿ ಹಬ್ಬಕ್ಕೆ ಚೈನಾ ಎಷ್ಟೊಂದು ಮಾರ್ಕೆಟ್ ಇಂಡಸ್ಟ್ರಿ ತುಂಬ ಎಲ್ಲ ರಕ್ಷಾಬಂಧನದ ರಾಖಿಗಳನ್ನು ಅಲ್ಲಿಂದ ತಯಾರು ಮಾಡಿ ಕಳಿಸ್ತಾರೆ ಅಲ್ವಾ? ಹಾಗಾದರೆ ಅಂದರೆ ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ಇಂಡಸ್ಟ್ರಿಯನ್ನು ಬೆಳೆಸಿದ್ದಾರೆ ಅಲ್ವಾ ಆರ್ಥಿಕವಾಗಿ. ಈಗ ನಾವು ಅರ್ಥ ಮಾಡ್ಕೋಬೇಕಲ್ಲ, ಬೇರೆ ಕಂಟ್ರೀಸ್ ಅವ್ರು ಏನು ತಿಂತಾ ಇದ್ದಾರೆ, ಯಾವ್ದು ಕಾಸ್ಟ್ಲಿ, ಬಿಲಿಯನರ್ಸು ತುಂಬ ರಿಚ್ ಇರ್ತಕ್ಕಂಥವ್ರು ಏನು ತಿಂತಾ ಇದ್ದಾರೆ, ಅದನ್ನು ನಾವು ಸಪ್ಲೈ ಮಾಡುವಷ್ಟು ಕೆಪಾಸಿಟಿ ಮಾಡ್ಕೊಂಡ್ಬಿಟ್ರೆ ಸಡನ್ನಾಗಿ ನಮ್ಮ ಆರ್ಥಿಕತೆಯಲ್ಲಿ ಸುಧಾರಣೆ ಬರ್ತದೆ ಅಂತಕ್ಕಂಥದ್ದು. ಬೆಳಿಬೇಕು ಒಳ್ಳೆಯದು. ಇಫ್ ನಮಗೆ ಬೆಳೆಯೋಕ್ಕಾಗಲ್ಲ, ಏನು ನಮ್ಮ ವಾತಾವರಣ ಪರಿಸ್ಥಿತಿ ಆಗಿಲ್ಲ ಅಂತ ಹೇಳಿದರೆ ಎಲ್ಲಿ ಬೆಳೀತಾರೋ ಅಲ್ಲಿ ತಂದುಬಿಟ್ಟು ಪ್ರಾಸೆಸಿಂಗ್ ಅಥವಾ ಇದಕ್ಕೆ ವ್ಯಾಲ್ಯೂ ಎಡಿಷನ್ ಅಥವಾ ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನು ಬಳಸಿ ನಾವು ಇದು ಮಾಡೋದು, ಏನು ಅದರದ್ದು ವೈನ್ಸ್ ಅಂತ ಏನು ಹೇಳಿದೆ ಅದನ್ನು ಮಾಡ್ಬೋದು, ಅಥವಾ ಲಿಕ್ಕರ್ಸ್ ಮಾಡ್ಬೋದು, ಜಾಮ್ ಜೆಲ್ಲಿ ಮಾಡ್ಬೋದು, ಫ್ರೂನ್ಸ್ ಮಾಡ್ಬೋದು. ಅದನ್ನು ಮಾಡಿಬಿಟ್ಟು ಮಾರಾಟ ಮಾಡೋದಲ್ಲಿ ಉದ್ದಿಮೆಯಾಗಿ ತೆಕ್ಕೊಂಡಲ್ಲಿ ತುಂಬ ಚೆನ್ನಾಗಿ. ಇಲ್ಲ ನಮ್ಮ ದೇಶದಲ್ಲಿ ಹಲವಾರು ಭಾಗದಲ್ಲಿ ಬರುತ್ತದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ತಿಳಿಸಿದರೆ, ಎಸ್ಪೆಷಲಿ ಕೊಡಗು ಭಾಗದಲ್ಲಿ ಯಾರೆಲ್ಲ ಮಡಿಕೇರಿ ಭಾಗದಲ್ಲಿ ತಿಳಿಸಿದರೆ ಅವರಿಗೆ ನಾವು ಮುಂದಿನ ಇನ್ಫಾರ್ಮೇಷನ್ ಕೊಡಲಾಗ್ತದೆ ಅಂತಕ್ಕಂಥದ್ದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿನದ ಟ್ಯಾಗ್ಲೈನ್ ಬಂದು, ಇತರರಿಗಾಗಿ ಯಾರು ಮರುಗ್ತಾರೋ ಅವರೇ ನಿಜವಾಗಿ ಬದುಕಿರೋರು. ಇತರರಿಗಾಗಿ ಯಾರು ಮರುಗ್ತಾರೋ ಅವರೇ ನಿಜವಾಗಿ ಬದುಕಿರೋರು, ಉಳಿದವರು ಬದುಕಿದ್ರು ಸತ್ತಂಗೆ ಅಂತ ಹೇಳ್ತಾ, ಎಲ್ಲರೂ ಬೇರೆಯವ್ರ ಬಗ್ಗೆ ಕನ್ಸರ್ನ್ ತೋರಿಸಿ ಖುಷಿಯಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.